ಪಾಠ 11 ಕಸರಸ. ಸುಂದರ ಬೆಳಗಿನಲ್ಲಿ ಜೀರುಂಡೆಯೊಂದು ಹಾರುತ್ತಾ ಬಂದು ಕಸದ ತೊಟ್ಟಿಯ ಮೇಲೆ ಕುಳಿತಿತು. ಕಸದ ತೊಟ್ಟಿ ತನ್ನ ಫಜೀತಿಯನ್ನು ಅದಕ್ಕೆ ಹೇಳಲು ಪ್ರಾರಂಭಿಸಿತು. ಎಷ್ಟು ಸೊಗಸಾದ ಬೆಳಗು! ಅಬ್ಬಾ, ಏನೀ ಕಸದ ಫಜೀತಿ? ನನ್ನ ಫಜೀತಿ ನಾನೇ ಹೇಳ್ತೀನಿ ಕೇಳು. ಬೇಡದೇ ಇರೋದೆಲ್ಲ ಸಿಕ್ಕಾಪಟ್ಟೆ ಎಸೀತಾರೆ, ನನ್ನ ಸೃಷ್ಟಿ ಮಾಡ್ತಾರೆ. ನೋಡೋಕೆ ಅಸಹ್ಯ ಅನ್ಕೋತಾರೆ. ಮನೆ ಕಸಾನ ತೊಟ್ಟಿಲಿ ಅಥವಾ ಡಬ್ಬದಲ್ಲಿ ಹಾಕ್ತಾರೆ. ತುಂಬಿದ ಮೇಲೆ ತಂದು ತೊಟ್ಟಿಗೆ ಎಸೀತಾರೆ. ನೋಡು ಹೇಗೆ ಎಸೀತಾರೆ, ಅರ್ಧ ಒಳಗೆ ಅರ್ಧ ಹೊರಗೆ. ವಾಸನೆ ಕೆಟ್ಟ ವಾಸನೆ. ಜೀರಣ್ಣ, ಇಲ್ಲಿ ನೋಡು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಟೀ ಸೊಪ್ಪು, ತಿಂಡಿಯ ತುಣುಕುಗಳು ಇವೆಲ್ಲ ಕೊಳೆಯುತ್ತಿದೆ, ಹೀಗಾಗಿಯೇ ವಾಸನೆ. ಅರೆರೆ ಜಿರಳೆಗಳು, ಏನಪ್ಪಾ ಇಲ್ಲಿ ನೀವು? ಇಷ್ಟೆಲ್ಲ ಕಸವಿದ್ದರೆ ನಮಗೆ ಒಳ್ಳೆಯದೇ, ಇರಲು ಒಳ್ಳೆ ಜಾಗ. ನೋಡು, ನನ್ನ ಮರಿಗಳೆಲ್ಲ ಹೇಗೆ ಓಡಾಡಿಕೊಂಡಿವೆ. ಜೀರಣ್ಣ, ಬರೇ ಜಿರಳೆಗಳೇ ಏನು? ಇಲಿ ಮತ್ತು ಹೆಗ್ಗಣೆಗಳು ಕೂಡ ಇಲ್ಲಿ ವಾಸವಾಗಿವೆ ಗೊತ್ತೇ? ಜೀರಣ್ಣ, ಕಸದಲ್ಲಿ ಡಬ್ಬ, ಪ್ಲಾಸ್ಟಿಕ್, ರಬ್ಬರ್ ಎಲ್ಲ ಎಸೀತಾರೆ. ಇದು ಕೊಳೆಯೋಲ್ಲ. ಇದನ್ನ ಬೇರೆ ಬೇರೆ ಮಾಡಿ ಹಳೆ ಸಾಮಾನು ತಗೊಳ್ಳೋರಿಗೆ ಕೊಡಬಹುದು. ಎಸೆಯೋ ವಸ್ತುನ ನೋಡು, ಅದರಲ್ಲಿರೋ ಬಣ್ಣ ಬಣ್ಣದ ಒಳ್ಳೆ ಆಕಾರದ ಸೀಸೆ ಡಬ್ಬ. ಕಾಗದ ಸಂಗ್ರಹಿಸಿ ಉಪಯುಕ್ತ ವಸ್ತು ತಯಾರಿಸಬಹುದು. ಅಲ್ಲಿ ನೋಡು, ಪುಟಾಣಿಗಳು ಕಸದಿಂದ ತಯಾರಿಸಿದ ಸಾಮಾನು. ಅಲ್ಲಿ ನೋಡು, ನಿನ್ನನ್ನ ತಗೊಂಡು ಹೋಗೋಕೆ ಲಾರಿ ಬರ್ತಿದೆ. ಅಬ್ಬಾ, ಈಗ ಚೊಕ್ಕಟವಾಯಿತು. ಕಸ ಆದ್ರೂ ಅಚ್ಚುಕಟ್ಟಾಗಿ ಸಂಗ್ರಹಿಸಬೇಕು, ವಿಲೇವಾರಿ ಮಾಡಬೇಕು. ನಿಮ್ಮ ಕಸದ ತೊಟ್ಟಿಯನ್ನು ಸ್ವಚ್ಛವಾಗಿಡಿ. ನಿನ್ನನ್ನ ಎಲ್ಲಿಗೆ ಸಾಗಿಸ್ತಾರೆ? ಊರ ಹೊರಗೆ ಸಾಗಿಸ್ತಾರೆ. ಅಲ್ಲೇ ಕೊಳೆತು ಗೊಬ್ಬರವಾಗ್ತೀನಿ. ಇವರು ಪುರಸಭೆಯವರು. ಕಸದ ತೊಟ್ಟಿಯಲ್ಲಿರುವ ಕಸವನ್ನು ತೆಗೆದುಕೊಂಡು ಹೋಗಲು ವಾಹನದೊಂದಿಗೆ ಬಂದಿದ್ದಾರೆ. ಇವರು ಜನರು ತೊಟ್ಟಿಗೆ ಹಾಕುವ ಕಸವನ್ನು ತೆಗೆದು ಊರು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳುತ್ತಾರೆ. ಈ ಕಸವನ್ನು ಊರಿನಿಂದ ದೂರ ತೆಗೆದುಕೊಂಡು ಹೋಗಿ ವಿಲೇವಾರಿ ಮಾಡುತ್ತಾರೆ. ಯಾವ ಕಸವನ್ನು ತೊಟ್ಟಿಗೆ ಹಾಕಬೇಕು ಎನ್ನುವುದರ ಬಗ್ಗೆ ತಿಳಿಯೋಣ. ಒಣಕಸ: ಪ್ಲಾಸ್ಟಿಕ್, ಕಾಗದ, ಗಾಜು, ಲೋಹದ ತುಂಡುಗಳು, ಚಿಂದಿಬಟ್ಟೆ, ರಬ್ಬರ್ ಇತ್ಯಾದಿ. ಇವುಗಳನ್ನು ಚಿಂದಿ ಆಯುವವರಿಗೆ ಕೊಡಿ. ಹಸಿ ಕಸ: ಉಳಿದ ಆಹಾರ ಪದಾರ್ಥಗಳು, ಅಡುಗೆ ಮನೆಯ ಕಸ, ಕೊಳೆತ ಪದಾರ್ಥಗಳು, ಮಾಂಸ, ಮನೆ ಹಾಗೂ ಬೀದಿಯನ್ನು ಗುಡಿಸಿದ ಕಸ, ಮಲಿನಗೊಂಡ ಕಾಗದ ಇತ್ಯಾದಿ. ಇವುಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ. ವಿಷಕಾರಿ ಕಸ: ಬಣ್ಣ, ಕೀಟನಾಶಕಗಳು, ವಿಷಕಾರಿ ರಾಸಾಯನಿಕಗಳು, ಒಡೆದ ಟ್ಯೂಬ್ ಲೈಟ್ಗಳು, ಬಳಸಿದ ಬ್ಯಾಟರಿಗಳು, ಅವಧಿ ಮೀರಿದ ಔಷಧಿಗಳು ಇತ್ಯಾದಿ. ಇವುಗಳನ್ನು ಚೀಲದಲ್ಲಿ ಕಟ್ಟಿ ಸರಿಯಾದ ರೀತಿಯ ನಿರ್ವಹಣೆಗಾಗಿ ಪುರಸಭೆಯ ತೊಟ್ಟಿಗಳಲ್ಲಿ ಹಾಕಿ. ಮಲಿನ ಕಸ: ಗಾಯಕ್ಕೆ ಕಟ್ಟಿದ ಪಟ್ಟಿಗಳು, ಸೋಂಕುಗೊಂಡ ಹತ್ತಿ, ಡ್ರಿಪ್ಸ್, ಸಿರಿಂಜುಗಳು ಮತ್ತು ಸೂಜಿಗಳು ಇತ್ಯಾದಿ. ಇವುಗಳನ್ನು ಚೀಲದಲ್ಲಿ ಕಟ್ಟಿ ಸರಿಯಾದ ರೀತಿಯ ನಿರ್ವಹಣೆಗಾಗಿ ಪುರಸಭೆಯ ತೊಟ್ಟಿಗಳಲ್ಲಿ ಹಾಕಿ. ಗೊಬ್ಬರವನ್ನು ಗಿಡಕ್ಕೆ ಹಾಕಿದರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ? ಹೌದು ಹೌದು. ಹಳ್ಳಿಲಿ ನನ್ನ ಕಥೆ ನೋಡು. ಗುಂಡಿ ತೋಡಿ ಕಸವನ್ನು ಅದರಲ್ಲಿ ಸಂಗ್ರಹಿಸುತ್ತಾರೆ. ಜೊತೆಗೆ ಸಗಣಿ, ಹುಲ್ಲು ಎಲೆಗಳನ್ನೆಲ್ಲ ಹಾಕ್ತಾರೆ. ಗೊಬ್ಬರ ಮಾಡಿ ಗಿಡಕ್ಕೆ ಹಾಕ್ತಾರೆ. ಇದೇನು ಗುಮ್ಮಿ ಎನ್ನುವ ಶಬ್ದ? ಓಹೋಯ್ ಜೀರಣ್ಣ, ನಾನು ಸೊಳ್ಳೆ. ನಾನು ನೊಣ. ಇದೇನು ನೀವಿಲ್ಲಿ? ಇಲ್ಲಿ ನೋಡು, ಮನೆಗಳಿಂದ ಬರುವ ನೀರು ಈ ಗುಂಡಿಯಲ್ಲಿ ನಿಂತಿದೆ. ಈ ಜಾಗ ನಮಗೆ ಮೊಟ್ಟೆ ಇಡಲು ಸೂಕ್ತವಾಗಿದೆ. ನೀವು ರೋಗಗಳನ್ನು ಹರಡುವುದಿಲ್ಲವೇ? ಹರಡ್ತೀವಿ. ಈ ಮನೆಯವರೆಲ್ಲ ಉಪಯೋಗಿಸಿದ ನೀರನ್ನು ಹೊರಬಿಡದೆ ಗಿಡಗಳಿಗೆ ಹಾಕಿದ್ದರೆ ನಾವು ಏಕೆ ಇಲ್ಲಿರುತ್ತಿದ್ದೆವು? ಏಕೆ ರೋಗಗಳನ್ನು ಹರಡುತ್ತಿದ್ದೆವು? ಎಲ್ಲ ಸೇರಿ ನೀರನ್ನು ಕೊಳೆ ಮಾಡ್ತಾರೆ. ಕೊಳೆ ನೀರು ನಿಂತರೆ ಸೊಳ್ಳೆ ಬಂದು ಮುತ್ತುತ್ತವೆ. ಜೀರುಂಡೆ ಹಾರುತ್ತಾ ಮುಂದಕ್ಕೆ ಬಂತು. ಅಬ್ಬಾ, ಈ ವಾಸನೆಯಿಂದ ತಪ್ಪಿಸಿಕೊಂಡರೆ ಸಾಕು. ಜೀರಣ್ಣ, ಇದೇನು ಚಿಂತೆ ನಿನಗೆ? ಎಲ್ಲೆಲ್ಲೂ ರಾಶಿ ರಾಶಿ ಕಸ ನೋಡು. ಅಬ್ಬಾ, ಇದನ್ನು ವಿಲೇವಾರಿ ಮಾಡುವುದು ಹೇಗೆ ಎಂಬ ಚಿಂತೆ. ಇಷ್ಟೊಂದು ಪ್ಲಾಸ್ಟಿಕ್ ಚೀಲಗಳನ್ನು ಬಳಸುವ ಅಗತ್ಯವೇ ಇರಲಿಲ್ಲ. ಈ ಪ್ಲಾಸ್ಟಿಕ್ ಚೀಲವನ್ನು ಎಸೆಯದೆ ಸಾಮಾನು ತರಲು ಮತ್ತು ಸಾಮಗ್ರಿ ಇಡಲು ಉಪಯೋಗಿಸಬಹುದು. ಈ ಡಬ್ಬಿಯನ್ನು ಬಿಸಾಡದೆ ಚೆಂದ ಮಾಡಿ ಉಪಯೋಗಿಸಬಹುದಿತ್ತು. ಖಾಲಿ ಸೀಸೆಯನ್ನು ಮಾರಿದರೆ ಹಣ ಬರುತ್ತದೆ. ಹಣ್ಣು ಮತ್ತು ತರಕಾರಿಯ ಸಿಪ್ಪೆಯನ್ನು ಗುಂಡಿಗೆ ಹಾಕಿದರೆ ಒಳ್ಳೆಯ ಗೊಬ್ಬರವಾಗುತ್ತದೆ. ಈ ಗೊಬ್ಬರದಿಂದ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಬಹುದು. ಖಾಲಿ ಹಾಳೆಗಳಿದ್ದರೆ ಬರೆಯಲು ಬಳಸಬಹುದು. ಇಲ್ಲವಾದರೆ ಓದಿದ ಬರೆದ ಕಾಗದಗಳನ್ನು ರದ್ದಿ ಕಾಗದದವರಿಗೆ ಅಥವಾ ಅಂಗಡಿಗಳಿಗೆ ನೀಡಬಹುದು. ಏನು ಜೀರಣ್ಣ, ನಿನ್ನ ಚಿಂತೆ ದೂರವಾಯಿತೆ? ಮನೆಯ ಕಸವನ್ನು ಏನು ಮಾಡಬೇಕು?
ಜನರಿಗೆ ಹೇಗೆ ತಿಳಿಸುವುದು ಎನ್ನುವ ಚಿಂತೆಗೆ ಉತ್ತರ ಸಿಕ್ಕಿದೆ. ಹೊಟ್ಟೆ ಬೇರೆ ಹಸಿಯುತ್ತಾ ಇದೆ. ನಾನು ಹೂವಿನ ತೋಟಕ್ಕೆ ಹೋಗುತ್ತಿದ್ದೇನೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.